ನನಗೆ ಬಹಳ ಬೇಸರ ಆಗ್ತಕ್ಕಂಥ ಸಂಗತಿ ಏನಪ್ಪಾ ಅಂದ್ರೆ DC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ತಾಲೂಕಿನ ಆಡಳಿತ, ಜಿಲ್ಲೆಯ ಆಡಳಿತ ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ ಅಂದ್ರೆ ವಿತ್ ಅಟ್ಮೋಸ್ಟ್ ಫೇರ್ನೆಸ್ ಅಂಡ್ ಟ್ರಾನ್ಸ್ಪರೆನ್ಸಿ ಈ ಒಂದು ಪ್ರಕ್ರಿಯೆಯನ್ನ ಮಾಡಬೇಕಾಗಿದೆ. ಯಾಕೆಂದ್ರೆ ಇದು ಮಾಡ್ತಾ ಇರ್ತಕ್ಕಂಥದ್ದೇ ಒಂದು ಅಕೌಂಟಬಿಲಿಟಿಗೆ, ಒಂದು ಕ್ರೆಡಿಬಿಲಿಟಿಗೆ. ಆದ್ರೆ ಜನರನ್ನ ನೀವು ಇಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀರಾ, ನೀವೇನ ಒಂದು ಫಾರ್ಮ್ ಅನ್ನ ಅವ್ರಿಗೆ ಕೊಡೋದಕ್ಕೆ ಹೋಗ್ತೀರಿ, ಜನ ಏನಾದ್ರೂ ಅವ್ರ ಮನೆಯಲ್ಲಿ ಇಲ್ಲದೆ ಹೋದಂತ ಸಂದರ್ಭದಲ್ಲಿ 3 ಬಾರಿ ನಿಮ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಬಿಕಾಸ್ ನಾನು SIR ನ ರೂಲ್ ಬುಕ್ ನ ಓದಿರ್ತಕ್ಕಂಥ ವ್ಯಕ್ತಿ, ನನಗೆ ಗೊತ್ತಿರ್ತಕ್ಕಂಥ ವಿಚಾರ ನಿಮ್ ಮುಂದೆ ಇಡ್ತೇನೆ. ಆದ್ರೆ 3 ಸಲ ಹೋಗಿನೂ ಕೂಡ ಏನಾದ್ರೂ ಪ್ರತಿಕ್ರಿಯೆ ಸಿಗದೆ ಹೋದಂತ ಸಂದರ್ಭದಲ್ಲಿ ಒಂದು ರೆಡ್ ಫ್ಲಾಗ್ ಅನ್ನ ಮನೆ ಆಚೆ ಕಡೆ ಅಂಟಿಸಿ, ಆ ಒಂದು ರೆಡ್ ಸ್ಟಿಕ್ಕರ್ ಅನ್ನ ಮನೆ ಕಡೆ ಆಚೆ ಅಂಟಿಸಿ, ಅದನ್ನ ನೀವು ಒಂದು ಫಾರ್ಮ್ ಅನ್ನ ಅಲ್ಲಿ ಬಿಟ್ಟು ಬರ್ತೀರಾ. ಕೊನೆಗೆ ಏನಾದ್ರೂ ಅದಕ್ಕೂ ಪ್ರತಿಕ್ರಿಯೆ ಬರಲಿಲ್ಲ ಅಂತಾದಾಗ ಅವ್ರನ್ನ ವೋಟರ್ ಲಿಸ್ಟ್ ಇಂದ ಹೊರಗಡೆ ಹಾಕ್ಬೇಕಾಗ್ತದೆ. ಇದು ನಡಿಬೇಕಾಗಿರ್ತಕ್ಕಂಥ ಪ್ರೊಸೀಜರ್. ಆಮೇಲೆ VFC ಅಂತಕ್ಕಂಥದ್ದು ನಾವೇನ್ ಕರಿತೀವಿ, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ, ಇದು ಇಡೀ ರಾಜ್ಯದಲ್ಲಿ 2800 VFCಗಳಿದೆ. ನಾನು DC ಅವ್ರ ಹತ್ರ ಮಾತಾಡಿದಾಗ ನಮ್ಮ ರಾಮನಗರದ DC ನನಗೆ ಹೇಳ್ತಾರೆ, ಇಲ್ಲ ಸರ್, ಇದು VFCಗಳಲ್ಲಿ ಫಾರ್ಮ್ ಅನ್ನ ಹಂಚತಕ್ಕಂಥದ್ದಕ್ಕೆ ಕಾನೂನಿನ ಅಡಿಯಲ್ಲಿ ವ್ಯವಸ್ಥೆ ಇದೆ, ಅವಕಾಶ ಇದೆ ಅಂತಂದ್ರು. ನಾನು ಒಂದು ಸೆಕೆಂಡ್ ಬೆರಗಾಗಿ ನಾನು ಇಮಿಡಿಯೇಟ್ ಆಗಿ SIR ನ ಒಂದು ರೂಲ್ ಬುಕ್ ನ ತೆಗೆದು ಓದಿ DC ಅವ್ರಿಗೆ ನಾನು ಅದು ಮರುಕ್ಷಣ ವಾಟ್ಸ್ಆಪ್ ಮಾಡ್ತೀನಿ. ಅದು ಮಾಡ್ತಾ ಇದ್ದಂಗೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಯಾವ ಕಾರಣಕ್ಕೂ ಕೂಡ ಆ ರೀತಿ ಫಾರ್ಮ್ಗಳನ್ನ ನೀವು ನೇರಿ ಆಮೇಲೆ ಫಾರ್ಮ್ಗಳನ್ನು ಕೂಡ CC ಅವರು ಎಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಒಂದೇ ಫಾರ್ಮ್. ಈಗ ಇಷ್ಟು ಬೂತ್ ಇದೆ, ಇಷ್ಟು ಮನೆ ಇದೆ ಅಂತಕ್ಕಂಥದ್ದು, ಇಷ್ಟು ಜನ ಇದೆ ಅಂತಕ್ಕಂಥದ್ದು ಬಂದಾಗ ಅಷ್ಟೇ ಫಾರ್ಮ್ಗಳನ್ನ ಕೊಡ್ತಾರೆ ಹೊರತುಪಡಿಸಿ ಒಬ್ಬೊಬ್ಬನಿಗೆ 4 5 10 ಸ್ವೇಚ್ಛಾಚಾರವಾಗಿ ಫಾರ್ಮ್ ಅನ್ನ ಕೊಡೋದಿಲ್ಲ. ಇಷ್ಟು CC ಒಂದು ಸ್ಟ್ರಾಂಗ್ ಆಗಿ ಒಂದು SIR ನ ಮಾಡಬೇಕಾದಂತ ಸಂದರ್ಭದಲ್ಲಿ DC ಅವರು ನನ್ನನ್ನ ದಾರಿ ತಪ್ಪಿಸಿ, ಈಗ ನನಗೆ ನಾಳೆ ಇನ್ಫಾರ್ಮೇಶನ್ ಕೊರತೆ ಇದ್ದು ಅಥವಾ ನನಗೆ ಮಾಹಿತಿ ತರಿಸ್ಕೊಳ್ತಕ್ಕಂಥದ್ದಕ್ಕೆ ನನಗೆ ಅವಕಾಶ ಇಲ್ದಿರಾ, ಅದರಲ್ಲಿ ನಾನು ವಂಚಿತ ಆಗಿ ನಾನೊಬ್ಬ ಅಭ್ಯರ್ಥಿಯಾಗಿ ನನಗೆ ನಾಳೆ ಏನಾದ್ರೂ ಪೆಟ್ಟಿದ್ದಂತ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯಲ್ಲಿ, ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಆಗ್ತಾ ಇರ್ತಕ್ಕಂಥ ಒಂದು ಅನ್ಯಾಯ, ಒಂದು ಅಪಮಾನ. DC ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ನನಗೆ ಅರ್ಥ ಆಗಿಲ್ಲ. ಬಿಕಾಸ್ UPSC KPSC ಬರೀತಕ್ಕಂಥವ್ರು ಕೋಟಿಗಳಲ್ಲಿ ಬಹಳ ಬೆರಳೆಣಿಕೆ ಜನ ಅಷ್ಟೇ. IAS ಆಗಿರ್ತಕ್ಕಂಥವ್ರು, IPS ಆಗಿರ್ತಕ್ಕಂಥವ್ರು, IFS ಆಗಿರ್ತಕ್ಕಂಥವ್ರು, ಅವರೆಲ್ಲ ಬಹಳ ಕಷ್ಟಪಟ್ಟು ಓದು ಮೇಲೆ ಬಂದಿರ್ತಾರೆ. ಅಂಥವ್ರನ್ನ ನಾವೆಲ್ಲ ನಂಬ್ಕೊಂಡಿರ್ತೇವೆ. ಈಗ ಅವರೇ ನಮ್ಮನ್ನ ಎಲ್ಲ ಒಂದ್ ಕಡೆ ಈ ರೀತಿ ದಾರಿ ತಪ್ಪಿಸಿದಂತ ಸಂದರ್ಭದಲ್ಲಿ ನಾವ್ ಇದನ್ನ ಯಾವ ರೀತಿ ಪರಿಗಣಿಸಬೇಕು? ಮೊದಲನೇ ದಿನ ಒಂದು ಪ್ರಕ್ರಿಯೆ ಆಗುತ್ತೆ. ಇದೇ ತರ ರಾಮನಗರದಲ್ಲಿ ನಾನು ತಹಶೀಲ್ದಾರ್ ಅವ್ರಿಗೆ ಫೋನ್ ಮಾಡಿ ಹೇಳ್ತೇನೆ, ತಾಲೂಕ್ ಕಚೇರಿಗಳಿಗೆ ಮೊದಲನೇ ದಿನ FAQs ಅನ್ನ ಇವತ್ತು ತಹಶೀಲ್ದಾರ್ಗಳು ತಾಲೂಕ್ ಕಚೇರಿನಲ್ಲಿ BLA 2ಗಳಿಗೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿ BLA 2ಗಳಿಗೆ ಕರೆದೇನ್ ಮಾತಾಡ್ಬೇಕಾಗಿತ್ತು, ಅದು 4-5 ದಿನದೇ ನಡಿಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ. ಆನ್ ಫೀಲ್ಡ್ ನೀವು BLOಗಳನ್ನ ಕಳಿಸ್ಬಿಟ್ಟು FAQs ನ ನಾನು ಹೇಳ್ತಕ್ಕಂಥದಕ್ಕೆ ನಮ್ಮ 100 ಜನ BLA 2ಗಳನ್ನ ಮೊದಲನೇ ದಿನ ನೀವು ಕರೆಸಿ ಇಲ್ಲಿ ನಿಲ್ಸ್ಕೊಂಡಿದ್ದೀರಲ್ಲ, ಇದು ತಪ್ಪು ಅಂತಕ್ಕಂಥದ್ದು ಹೇಳಿದಾಗ ಅಲ್ಲೂ ನಾನು ಎಚ್ಚರಿಸಿದೆ ಅವ್ರಿಗೆ, ಮಾಡಬೇಡಿ ಇದನ್ನ ಅಂತ. ಆದ್ರೆ ನನಗೆ ಒಂದು ಇಂಟೆನ್ಷನ್ಸ್ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಅರ್ಕಲ್ಗೂಡ್ ಮಂಜಣ್ಣ ಅವರ ವಿಚಾರದಲ್ಲಿ ಇರ್ಬೋದು, ಕುಣಿಗಲ್ ವಿಚಾರದಲ್ಲಿ ಇರ್ಬೋದು, ಪಾವಗಡ ವಿಚಾರದಲ್ಲಿ ಇರ್ಬೋದು, ಇವತ್ತು ನಮ್ಮ ತಾವರೆಕೆರೆನಲ್ಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿರ್ಬೋದು, ಪ್ರತಿದಿನ ಇವತ್ತು ವಿಡಿಯೋಗಳು ಬರ್ತಾ ಇದೆ. ನಾನು ಇಲ್ಲಿರ್ತಕ್ಕಂಥ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ CEO ಆಗಿರ್ತಕ್ಕಂಥ ಅನ್ಬು ಕುಮಾರ್ ಸರ್ ಅವರಿಗೆ ಒಂದು ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಯಾವ್ಯಾವ ರೀತಿ ಈ ಒಂದು ಕಾನೂನಿನ ಒಂದು ಉಲ್ಲಂಘನೆ ಮಾಡಿ ಈ ರೀತಿ ನಡೀತಾ ಇದೆ ಪ್ರಕ್ರಿಯೆಗಳು, ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಸರ್ ಅಂತಕ್ಕಂಥದ್ದನ್ನ ಕೈ ಜೋಡಿಸಿ ನಾವು ಮನವಿಯನ್ನ ಮಾಡಿ ಅವರ ಗಮನಕ್ಕೆ ತಗೊಂಡು ಬಂದಿದ್ದೇವೆ. ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ನ ಬೆಳಗ್ಗೆ ಕರೆದು ಮಾಡಿದ್ದಾರೆ, ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಸ್ ಕೂತ್ಕೊಂಡು ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದನೂ ಸಾರ್ ಕಡೆಯಿಂದನೂ ಕೂಡ ನಮ್ಗೆ ಸೀರಿಯಸ್ ಆಗಿ ನಾನು 1, 2, 3 ವಿಚಾರಗಳನ್ನ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಮ್ಮ ಮೇಜರ್ ಡಿಮ್ಯಾಂಡ್ ಇರ್ತಕ್ಕಂಥದ್ದು, ಈಗ BLOಗಳು ಇವತ್ತೇನು ತಪ್ಪು ಮಾಡಿ ಸಿಗಾಕೊಂಡಿದ್ದಾರೆ ಅಂತ BLOಗಳನ್ನ ನೀವು ಸಸ್ಪೆನ್ಷನ್ ಅಲ್ಲಿ ಇಡಬೇಕು, ಇಲ್ಲ ಅಂದ್ರೆ ಭಯ ಬರೋದಿಲ್ಲ ಅಂತ BLOಗಳನ್ನ ಸಸ್ಪೆನ್ಷನ್ ಇರ್ತಕ್ಕಂಥ ಕೆಲಸ ಮಾಡ್ಬೇಕು. ಹೊರಗ ಟೀಚರ್ಸ್ ಇರ್ತಾರೆ, ಗೌರ್ಮೆಂಟ್ ಟೀಚರ್ಸ್, ಪಾಪ ನಾನೇನು ಅವರು ಅಮಾಯಕರು ಹೊಟ್ಟೆ ಮೇಲೆ ಹೊಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಇಲ್ಲಿ ಬಹಳ ಜನ ಚುನಾಯಿತಿ ಪ್ರತಿನಿಧಿಗಳು ಒತ್ತಡ ಇರ್ತದೆ ಅವ್ರ ಮೇಲೆ, ಅದಕ್ಕೋಸ್ಕರ ಅವ್ರು ಆಕ್ಟ್ ಮಾಡಿರ್ಬೋದು. ಬಟ್ ಆದರೆ ಅವ್ರು ಮಾಡಿದಂತ ತಪ್ಪಿಗೆ ಅವ್ರು ಹೊರಗಡೆ ಇತ್ತು ಬೇರೆ ಇನ್ಯಾರಾದ್ರೂ ಮತ್ತೆ ಕರ್ಕೊಂಬಂದಲ್ಲಿ ಕೂರಿಸಿದಂತ ಸಂದರ್ಭದಲ್ಲಿ ಸ್ವಲ್ಪ ಬಿಸಿ ಮುಟ್ಟಿಸ್ದಂಗ ಆಗ್ತದೆ. ಇದೊಂದು ದಯಮಾಡಿ ಮಾಡಿ ಅಂತ ಕೇಳಿದ್ದೀನಿ. ಆಮೇಲೆ ಇನ್ನೊಂದು ವಿಚಾರ,
ಕೆಲವೊಂದಷ್ಟು ಸೆನ್ಸಿಟಿವ್ ಏರಿಯಾಸು ಸೆನ್ಸಿಟಿವ್ ಬೂತ್ಸ್ಗಳೇನಿರ್ತವೆ ಅಂತ ಬೂತ್ಗಳಲ್ಲಿ ದಯವಿಟ್ಟು ಸ್ವಲ್ಪ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಟಿ ಕಡೆಯಿಂದ ಮತ್ತೆ ಇವನ್ ಸೆಂಟ್ರಲ್ ಫೋರ್ಸಸ್ ನ ಡಿಪ್ಲಾಯ್ ಮಾಡ್ತಕ್ಕಂಥದ್ದಕ್ಕೂ ಆಗ್ಬೋದು. ಇದನ್ನ ವಿಶೇಷವಾಗಿ ಒಂದು ಮಾನಿಟರಿಂಗ್ ಸಿಸ್ಟಮ್ ನ ತಗೊಂಡು ಬನ್ನಿ ಅಂತಕ್ಕಂಥದ್ದು ಕೂಡ ಕೈ ಜೋಡಿಸಿ ಮನವಿಯನ್ನ ಆ ಒಂದು ಮೆಮೊರಾಂಡಮ್ ಮಾಡಿ ಬಂದಿದ್ದೀವಿ.